ಹಾಯ್ ಹಲೋ ನಮಸ್ಕಾರ. ನಾನು ಶ್ರುತಿ. ನನ್ನ ಬಹುದಿನದ ಕನಸು ಈಡೇರಿದೆ. ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋದು. ಟ್ರೈನ್ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಆದರೆ ಸಿಗ್ತಾ ಇರಲಿಲ್ಲ. ಬಸ್ಸಲ್ಲಿ ಪಾಪುನ ಮೇಂಟೈನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಕೊನೆಗೆ ಕಾರಲ್ಲೇ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ ಹೋಗೋಷ್ಟರಲ್ಲಿ 6 ಗಂಟೆ ಆಯಿತು. ನೈಸ್ ರೋಡಲ್ಲಿ ಹೋಗಿರೋದ್ರಿಂದ ಎಲ್ಲೂ ಹೋಟೆಲ್ ಸಿಗಲೇ ಇಲ್ಲ. ಸೈಡಲ್ಲಿ ತಳ್ಳೋ ಗಾಡೀಲಿ ಇಟ್ಕೊಂಡಿರ್ತಾರಲ್ಲ ತಿಂಡಿ, ಅಲ್ಲಿ ತಿಂಡಿ ತಿಂದ್ವಿ. ಇಡ್ಲಿ ಮತ್ತು ದೋಸೆ ತುಂಬ ಚೆನ್ನಾಗಿತ್ತು, ಸೂಪರಾಗಿತ್ತು. ಮಠದಿಂದ 50 ಕಿಲೋಮೀಟ್ರ್ ದೂರದಲ್ಲಿರುವ ಚಿಕ್ಕೂರಿ ರೆಸಿಡೆನ್ಸಿ ಲಾಡ್ಜಲ್ಲಿ ನಾವು ಸ್ಟೇ ಆದ್ವಿ. ಯಾಕೆ ಇಷ್ಟೊಂದು ದೂರದಲ್ಲಿ ನಾವು ಸ್ಟೇ ಆದ್ವಿ ಅಂದರೆ, ಮಂತ್ರಾಲಯ ಹತ್ತತ್ರ ಯಾವುದೇ ರೆಸಾರ್ಟು, ಯಾವುದೇ ಲಾಡ್ಜು, ರೂಮು ಸಿಗಲ್ಲ ಅನ್ನೋ ಊಹಾಪೋಹಗಳಿಂದ ನಾವು ಸಿಕ್ಕಿದ್ದೆ ಓಕೆ ಅಂತ ಈ ಲಾಡ್ಜಲ್ಲಿ ಉಳ್ಕೊಂಡ್ವಿ. ರೆಡಿಯಾಗಿ ಫ್ರೆಶಪ್ ಆಗೋ ಅಷ್ಟರಲ್ಲಿ 1 ಗಂಟೆ ಆಯಿತು. ಅಲ್ಲಿಂದ ನಾವು ಮಠದ ಹತ್ರನೇ ಹೊರಟ್ವಿ. ಅಲ್ಲಿಗೆ ಹೋದ್ಮೇಲೆ ಡಿಸೈಡ್ ಮಾಡಿದ್ವಿ, ಬೇಡ ಫಸ್ಟು ಬೃಂದಾವನಕ್ಕೆ ಹೋಗಿ ಬರೋಣ ಅಂತ. ಬೃಂದಾವನದ ಕಡೆಗೆ ಹೊರಟ್ವಿ. ಮಂತ್ರಾಲಯದ ಅಂದರೆ ಮಠದ ಹತ್ರನೇ ನಾವು ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲೇ ಅಕ್ಕಪಕ್ಕ ಚಿಕ್ಕ ಚಿಕ್ಕ ಲಾಡ್ಜ್ಗಳು ಇದ್ದು, ಉಳ್ಕೊಳ್ಳೋಕೆ ಜಾಗನೂ ಇತ್ತು. ಆಮೇಲೆ ಅಲ್ಲಿ ನೋಡಿದ್ಮೇಲೆ ಅನ್ನಿಸ್ತು, ಅಯ್ಯೋ ಇಲ್ಲೇ ಇಷ್ಟು ಹತ್ರದಲ್ಲೇ ಸಿಗೋದಲ್ಲ ಅಂತ. ನೋಡಿ, ಯಾರ್ದೋ ಮಾತುಗಳನ್ನ ಕೇಳಿಕೊಂಡು ನಾವು ಸುಮ್ಮನೆ ಅಷ್ಟು ದೂರದಲ್ಲಿ ಲಾಡ್ಜಲ್ಲಿ ಉಳ್ಕೊಳ್ಳೋ ಅಂಥದ್ದಾಯಿತು. ಇದೇ ಬೃಂದಾವನ, ತುಂಬ ಚೆನ್ನಾಗಿದೆ. ದರ್ಶನಕ್ಕಿಂತ ಮುಂಚೆ ಕಾಲು ತೊಳ್ಕೊಂಬರೋಣ ಅಂತ ಕೆಳಗಡೆ ಸ್ಟೆಪ್ಸ್ ಇದೆ. ಸ್ಟೆಪ್ಸಿಂದ ಇಳಿದು ಕೆಳಗಡೆ ಹೋದಾಗ ಅಲ್ಲೇ ಕಾಲು ತೊಳ್ಕೊಂಡು ಆ ಜಾಗದ ಬಗ್ಗೆ ನಾವು ಮಾಹಿತಿನ ಕೇಳ್ಕೊತಾ ಇದ್ವಿ. ಅಲ್ಲಿ ಒಬ್ಬರು ಗುರೂಜಿ ಇರ್ತಾರೆ, ಅವರು ಹೇಳ್ತಾರೆ, ಫುಲ್ ಸ್ಟೋರಿ ಹೇಳ್ತಾರೆ. ಅಲ್ಲಿ ರಾಯರು ಬಂದು ಧ್ಯಾನ ಮಾಡಿದ್ರಂತೆ. ಶನಿವಾರ ಹೋಮ ಆಗುತ್ತೆ, ಅನ್ನದಾನ ಆಗುತ್ತಂತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅನ್ನದಾನಕ್ಕೆ ದುಡ್ಡನ್ನು ಕೊಡ್ಬೋದು. ಅವರು ನಮ್ಮ ರಾಶಿ ನಕ್ಷತ್ರ, ನಮ್ಮ ಸಮಸ್ಯೆನ ಹೇಳಿಬಿಟ್ಟು ಅಲ್ಲಿ ಪ್ರತಿ ಸತಿ ಪೂಜೆ ಮಾಡಿದಾಗಲೂ ಹೇಳಿಬಿಟ್ಟು ಪೂಜೆ ಮಾಡ್ತಾರಂತೆ. ನಾವೇ ಹೋಗಬೇಕು ಅಂತ ಏನಿಲ್ಲ. ನಮ್ಮ ಸಮಸ್ಯೆ ಅನ್ನೋದು 15 ದಿನಗಳಲ್ಲಿ ನಮಗೆ ರಿಸಲ್ಟ್ 50% ಆದರೂ ಗೊತ್ತಾಗುತ್ತಂತೆ. ಈ ಥರದ್ದೆಲ್ಲ ಹೇಳಿದರು. ನಮ್ಮ ಸಿಸ್ಟರು, ನಮ್ಮ ಬ್ರದರು ಮಾಡಿದ್ರು. ಇಲ್ಲಿ ರಾಯರು 700 ವರ್ಷಗಳ ಕಾಲ ಜೀವಂತವಾಗಿ ಬೃಂದಾವನದಲ್ಲಿದ್ದು ಭಕ್ತರಿಗೆ ಆಶೀರ್ವಾದ ಮಾಡ್ತಿದ್ರು ಅನ್ನೋದು. ಇದು ಮೊದಲಿಗೆ ಮಚಾಲ ಎಂಬ ಹೆಸರಿನಿಂದ ಕರಿತಾ ಇದ್ರು. ರಾಯರು ಬಂದ ಮೇಲೇ ಇದಕ್ಕೆ ಮಂತ್ರಾಲಯ ಅನ್ನೋ ಹೆಸರು ಬಂದಿದೆ. ಮತ್ತು ಇಲ್ಲಿ ರಾಯರು ಧ್ಯಾನ ಮಾಡಿರೋದನ್ನ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಾನು ಆ ಸ್ಟೋರಿನ ಕೇಳ್ತಾ ಇದ್ದೆ. ಇಲ್ಲಿರುವ ದೇವಸ್ಥಾನದ ದೇವಿ ಹೆಸರು ಮಚಾಲ ದೇವಿ ಅಂತ. ಅಲ್ಲಿಂದ ಮುಗಿಸ್ಕೊಂಡು ನಾವು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋದ್ವಿ. ಅಲ್ಲಿ ದರ್ಶನ ಆಯಿತು ತುಂಬ ಚೆನ್ನಾಗಿ. ಬಟ್ ಫೋನ್ ಯೂಸ್ ಮಾಡೋಂಗಿರಲಿಲ್ಲ, ನಾನು ಫೋನ್ ಯೂಸ್ ಮಾಡಲೂ ಇಲ್ಲ. ಪಾಪುನ ಎತ್ಕೊಂಡು ದರ್ಶನ ಮಾಡೋದೇ ಆಯಿತು. ಮಂತ್ರಾಲಯ ಹತ್ರ ಪಂಚಮುಖಿ ಆಂಜನೇಯ ಟೆಂಪಲ್ ಯಾಕಿದೆ ಅಂದರೆ, ನಮ್ಮ ರಾಯರು ಕೂಡ ರಾಮ ಮತ್ತು ಶ್ರೀ ಆಂಜನೇಯ ಭಕ್ತರು ಆಗಿದ್ದರು. ಮಠಕ್ಕೆ ಯಾಕೆ ಮೊದಲಿಗೆ ಬರಲಿಲ್ಲ ಅಂದರೆ, ಕ್ಲೋಸ್ ಆಗಿತ್ತು. ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ 2 ಗಂಟೆವರೆಗೂ ದರ್ಶನ ಇರುತ್ತೆ. ಆಮೇಲೆ 4 ಗಂಟೆಯಿಂದ 8 ಗಂಟೆವರೆಗೂ ದರ್ಶನ ಇರುತ್ತೆ. ನಾವು ಬರೋದೇ ತಡ ಆಯಿತು. ಎಲ್ಲರೂ ಪಂಚೆ ಉಟ್ಕೊಂಡಿರೋದು ನೋಡಿ ನನ್ನ ಮಗನಿಗೂ ಪಂಚೆ ಉಟ್ಕೊಳ್ಳೋ ಆಸೆ ಆಯಿತು. ಪಂಚೆ ಉಟ್ಕೊಂಡು ನಡ್ಕೊಂಬಂದಿದ್ದೇ ಆಯಿತು. 2 ಸತಿ ದರ್ಶನ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ವಿ. ತುಂಬ ಹತ್ತಿರದಿಂದ ದರ್ಶನ ಆಯಿತು. ಅಲ್ಲೇ ಪಕ್ಕದಲ್ಲೇ ಎಕ್ಸಿಬಿಷನ್ ಇದೆ, ಎಕ್ಸಿಬಿಷನ್ ನೋಡಿದ್ವಿ. ಇನ್ನೊಂದು ಒಳಗಡೆ ಇದೆ, ಅಲ್ಲಿ ಫೋನ್ ಯೂಸ್ ಮಾಡೋಂಗಿಲ್ಲ. ಆ ಎಕ್ಸಿಬಿಷನ್ ಮುಗಿಯೋಷ್ಟರಲ್ಲಿ 7 ಗಂಟೆ ಆಯಿತು. 7 ಗಂಟೆಗೆ ಇಲ್ಲಿ ರಥೋತ್ಸವ ನಡೆಯುತ್ತೆ. ಇಲ್ಲಿ 3 ರಥಗಳಿವೆ. ಚಿನ್ನ, ಬೆಳ್ಳಿ ಮತ್ತು ಶ್ರೀಗಂಧದಿಂದ ಮಾಡಿರೋ ರಥಗಳಿದಾವಂತೆ. 7 ಗಂಟೆಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ರಥೋತ್ಸವ ಮುಗಿಸ್ಕೊಂಡು ಹೊರಗಡೆ ಬಂದು ಲೈಟಿಂಗ್ಸ್ ಎಲ್ಲ ನೋಡಿದ್ವಿ. ಇಲ್ಲೇ ಎಡಭಾಗದಲ್ಲಿ ಅನ್ನದಾನವೂ ಇದೆ. ಪ್ರಸಾದಕ್ಕೆ ತುಂಬ ಜನ ಇದ್ದರು. ಪಾಪುನ ಸುಮ್ಮನೆ ಇರ್ತಿರ್ಲಿಲ್ಲ. ಹಾಗಾಗಿ ನಾವು ಪ್ರಸಾದಕ್ಕೆ ಕ್ಯೂವಲ್ಲಿ ನಿಂತ್ಕೊಳ್ಳಿಲ್ಲ. ಅಲ್ಲಿಂದ ಲಾಡ್ಜ್ಗೆ ಹೋಗಿ ಊಟ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ರಾಯರ ದರ್ಶನ ತುಂಬ ಚೆನ್ನಾಗಿತ್ತು. ತುಂಬ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ನೀವು ಕೂಡ ರಾಯರ ದರ್ಶನಕ್ಕೆ ಹೋಗಿ. ಹುಟ್ಟಿಸಿದ ದೇವರು ಹುಲ್ ಮೀಸಲ್ಲ ಅನ್ನೋದು ಹೇಗಿದೆಯೋ ಹಾಗೆಯೇ ರಾಯರ ದರ್ಶನಕ್ಕೆ ಹೋಗ್ತೀರಾ ಅಂದರೆ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ. ದೃಢವಾದ ಮನಸ್ಸು ಮಾಡಬೇಕು ನಾವು ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.